ಹಲೋ ಗಾಯ್ಸ್, ಇವತ್ತು ಜಜ್ ಮೂಲಂಗಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಜನಕ್ಕೆ ಜಜ್ ಮೂಲಂಗಿ ಸಾಂಬಾರು ಅಂದ್ರೇನೇನು ಅಂತ ಹೆಸರು ಕೇಳಿರಲ್ಲ. ಸೊ ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಮೂಲಂಗಿನ ಚೆನ್ನಾಗಿ ತೊಳ್ಕೊಂಡು ಅದರ ಸಿಪ್ಪೆನ ಒರೆದು ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಈ ರೀತಿ ಬಾಕ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಾಗ ಚೆನ್ನಾಗಿರುತ್ತೆ. ಜಜ್ ಮೂಲಂಗಿ ಸಾಂಬಾರು ಅಂತಲೂ ಹೇಳ್ಬೋದು, ಅಥವಾ ನೀವು ಇದಕ್ಕೆ ಜಾಸ್ತಿ ನೀರು ಹಾಕಲಿಲ್ಲ ಅಂದರೆ ಜಜ್ ಮೂಲಂಗಿ ಕರಿ ಅಂತ ಆದರೂ ತಿನ್ಬೋದು. ಈ ರೀತಿ ಸ್ವಲ್ಪ ಕಟ್ ಮಾಡ್ಕೊಂಡಿರೋಂಥ ಮೂಲಂಗಿನ ಚೆಚ್ಕೋಬೇಕು. ಒಂದು ಪೆಟ್ಟು ಕೊಟ್ಟರೆ ಸಾಕು, ಇಲ್ಲಾಂದರೆ ಪುಡಿ ಪುಡಿ ಆಗಿಬಿಡುತ್ತೆ. ಈ ಥರ ಜಜ್ಜಿ ಇಟ್ಕೋಬೇಕು, ಎಲ್ಲನೂ ಜಜ್ಜಿ ಇಟ್ಕೋಬೇಕು. ನೆಕ್ಸ್ಟು ಮಸಾಲೆಗೆ ಜಾರಿಗೆ ಏನೇನು ಹಾಕ್ಕೊಬೇಕು ಅಂತ ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ. ಕಾಯಿ ಜಾಸ್ತಿ ಹಾಕ್ಕೊಂಡ್ರೆ ಗ್ರೇವಿ ಥರ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ನೀರು ಥರ ಆಗುತ್ತೆ, ಸಾಂಬಾರು ಆಗುತ್ತಾಗ. ಈಗ ಕಾಯಿ ಆದಮೇಲೆ ಈರುಳ್ಳಿ, ಒಂದು 3 ಈರುಳ್ಳಿ, 3 ಟೊಮೆಟೊ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು, 1-2 ಚಿಟಿಕೆಯಷ್ಟು, ಅಥವಾ ಒಂದು ಅರ್ಧ ಸ್ಪೂನ್. ಈಗ 2 ಸ್ಪೂನ್ ಧನಿಯಾ ಪುಡಿಗೆ 1 ಸ್ಪೂನ್ ಖಾರದ ಪುಡಿ ಲೆಕ್ಕದಲ್ಲಿ ನಾನು ಹಾಕ್ಕೋತೀನಿ. ಸೊ ಇಲ್ಲಿ ನಾನು 3 ಸ್ಪೂನ್ ಧನಿಯಾ ಪುಡಿಗೆ 1.5 ಹಸಿಮೆಣ್ಸಿನ್ಕಾಯಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು. ಈಗ ನೆಕ್ಸ್ಟ್ ಇದಕ್ಕೆ ಚಕ್ಕೆ ಲವಂಗ ಇದೆ, ಚಕ್ಕೆ ಲವಂಗಾರು ಹಾಕ್ಕೋಬೋದು. ನಾನು ಚಕ್ಕೆ ಲವಂಗನ ಆಲ್ಮೋಸ್ಟ್ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ, ಬೇಗ ಆಗುತ್ತೆ ಅಂಥೇಳಿ. ಸೊ ಸ್ವಲ್ಪ ಚಕ್ಕೆ ಲವಂಗದ ಪುಡಿನ ಹಾಕ್ಕೊಬೇಕು. ಶುಂಠಿ ಬೆಳ್ಳುಳ್ಳಿನೂ ಸಹ ಸ್ವಲ್ಪ ಹಾಕ್ಕೊಂಡು ನೀರು ಹಾಕಿ ಶುಂಠಿ ಬೆಳ್ಳುಳ್ಳಿ ಅದನ್ನು ಸಹ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ರುಬ್ಬಿಟ್ಕೋಬೇಕು. ರುಬ್ಬಿದ ಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕಬೇಕು. ಪಾತ್ರೆ ಕಾದ್ಮೇಲೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ, ಇದು ಆಪ್ಷನಲ್, ನಿಮಗೆ ಜೀರಿಗೆ ಹಾಕ್ಕೊಂಡ್ರೂ ಹಾಕ್ಕೋಬೋದು, ಬಿಟ್ಟರು ಬಿಡ್ಬೋದು. ನೆಕ್ಸ್ಟ್ ಜೀರಿಗೆ ಆದಮೇಲೆ ಈಗ ಜಜ್ಜಿಟ್ಕೊಂಡಿದ್ರಲ್ಲ ಮೂಲಂಗಿ, ಆ ಮೂಲಂಗಿ ಎಲ್ಲ ಹಾಕ್ಕೊಬೇಕು. ಈಗ ಮೂಲಂಗಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕೋದ್ರಿಂದ ಮೂಲಂಗಿ ಸ್ವಲ್ಪ ಬೇಗ ಬೇಯುತ್ತೆ. ತಟ್ಟೆ ಮುಚ್ಚಿ ಒಂದು ಸ್ವಲ್ಪ ಹೊತ್ತು, ಸ್ವಲ್ಪ ಕಲರ್ ಸ್ವಲ್ಪ ಶೇಡ್ ಆಗೋ ಥರ ಕಾಣಿಸುತ್ತೆ. ಇದಾದಮೇಲೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರ್ತಕ್ಕಂತಹ ಮಿಶ್ರಣನ ಈ ಮೂಲಂಗಿಗೆ ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೇಕಾದ್ರೆ ತಟ್ಟೆ ಮುಚ್ಚಿನೂ ಇಡ್ಬೋದು, ಆಗ ಖಾರ ಎಲ್ಲ ಚೆನ್ನಾಗಿ ಮೂಲಂಗಿಗೆ ಹಿಡಿಯುತ್ತೆ. ಈಗ ಮಸಾಲೆ ಸ್ವಲ್ಪ ಅಲ್ಲೇ ಇದೆಯಲ್ವ, ಹಾಗಾಗಿ ಜಾರ್ಗೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಅದನ್ನ ಸ್ವಲ್ಪ ಚೆನ್ನಾಗಿ ಕುಲ್ಕೊಂಡು ಮಿಕ್ಸ್ ಮಾಡಿ. ಈಗ ಚೆನ್ನಾಗಿ ಆ ಮಸಾಲೆ ಮೂಲಂಗಿ ಜೊತೆ ಚೆನ್ನಾಗಿ ಕುದ್ಮೇಲೆ ನಿಮಗೆ ರುಚಿಯಾದಂತಹ ಜಜ್ ಮೂಲಂಗಿ ಸಾಂಬಾರ್ ಅಥವಾ ಜಜ್ ಮೂಲಂಗಿ ಗ್ರೇವಿ ಸವಿಯಲು ಸಿದ್ಧ. ಇದನ್ನ ಅನ್ನದ ಜೊತೆಗೆ ತಿಂದರೆ ಅಥವಾ ಚಪಾತಿ ಜೊತೆಗೆ, ದೋಸೆ ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೆ ಸ್ವಲ್ಪ ಚೆನ್ನಾಗಿರುತ್ತೆ. ಓಕೆ ಗಾಯ್ಸ್, ಎಲ್ಲರೂ ಮಾಡ್ಕೊಂಡು ತಿಂದು ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಟೇಸ್ಟ್ ಅಂತ ಹೇಳಿ. ಬಾಯ್.